ಹಾಯ್ ಸ್ನೇಹಿತರೆ, ಸ್ಫೂರ್ತಿ ಅಕಾಡೆಮಿಯಿಂದ ನಾನ್ ನಿಮ್ ರಮೇಶ್ ಸರ್ ನಿಮ್ಗೋಸ್ಕರವಾಗಿ ಬಹಳ ಅದ್ಭುತವಾದಂತಹ ವಿಡಿಯೋದೊಂದಿಗೆ ಮತ್ತೊಂದು ಇಂಪಾರ್ಟೆಂಟ್ ಮೆಸೇಜ್. ತಮಿಳುನಾಡು ಟೆಕ್ಸ್ಟ್ ಬುಕ್ ನ ಸರಣಿ ನಡೀತಾ ಇದೆ. ಇದರಲ್ಲಿ ಮೊದಲನೇ ಪಾಠ ಮುಗಿಸಿದ್ದೇನೆ. ಆ ಪಾಠಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳನ್ನ ಆ ಪುಸ್ತಕದಲ್ಲಿ ತುಂಬಾ ಅದ್ಭುತವಾಗಿ ಒಂದು 15 ಪ್ರಶ್ನೆಗಳನ್ನ ನಿಮ್ಗೋಸ್ಕರ ಕೊಟ್ಟಿದ್ದೇನೆ. ಆ 15 ಪ್ರಶ್ನೆಗಳ ಸಂಪೂರ್ಣ ವಿವರಣೆಗಳು ಈ ಪುಸ್ತಕದಲ್ಲಿ, ಈ ವಿಡಿಯೋದಲ್ಲಿ ನಿಮ್ಗೆ ಸಿಗತ್ತೆ. ಮರಿಬೇಡಿ, ಕಾಣ್ತಾ ಇರುವಂತ QR ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಸ್ಫೂರ್ತಿ ಅಕಾಡೆಮಿಯನ್ನ ಸಪೋರ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಡಿಯೋಗಳನ್ನ ನಿಮಗೋಸ್ಕರ ತರ್ತಾ ಇದ್ದೀನಿ. ಬನ್ನಿ, ತಮಿಳ್ನಾಡು ಟೆಕ್ಸ್ಟ್ ಬುಕ್ ನ ಸರಣಿ ನಡೀತಾ ಇದೆ. ಇವತ್ತಿನ ಕ್ಲಾಸ್ ನಂಬರ್ 3 ನ ನೀವು ನೋಡೋದ್ರ ಮುಖಾಂತರ ಈ ವಿಡಿಯೋನ ಎಂಜಾಯ್ ಮಾಡಿ. ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಈ ತಮಿಳ್ನಾಡು ಟೆಕ್ಸ್ಟ್ ಬುಕ್ ಅಲ್ಲಿರುವಂತಹ ಬಹುಮುಖ್ಯವಾದ ವಿವರಗಳನ್ನ ನೀವು ಅವರಿಗೆ ತಿಳಿಸ್ಕೊಡ್ತೀರಾ ಅಂತ ಹೇಳ್ತಾ, ಬರೀ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ಈ ತರದ ಪ್ರಶ್ನೋತ್ತರಗಳು ಹೇಗೆ ಕಾಣುತ್ತೆ ಅನ್ನೋದ್ರ ಬಗ್ಗೆ ಬಹಳ ಅದ್ಭುತವಾಗಿ ನಿಮ್ಗೋಸ್ಕರ ಹೇಳ್ಕೊಡ್ತೀನಿ. ನಿಮ್ಗೆ ಹೇಳಿದಾಗೆ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನ ಅವರು ಒಂದು 15 ಪ್ರಶ್ನೆಗಳನ್ನ ನಿಮ್ಗೋಸ್ಕರ ಕೊಟ್ಟಿದ್ದಾರೆ. ಸೊ ಪ್ರಶ್ನೆಯಲ್ಲಿ ನೋಡಿ, ಈ ರೀತಿ ಇದೆ. ಆಪ್ಷನ್ಸ್ ಅಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನ ಇದರಲ್ಲಿ ಅವರು ನಮಗೋಸ್ಕರ ಕೊಟ್ಟಿದ್ದಾರೆ. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಯಾವ ವರ್ಷ ಭಾರತಕ್ಕೆ ಹಿಂದಿರುಗಿದರು ಅಂತಿದೆ. ಸೊ ಆಪ್ಷನ್ 1915 1915 ನಿಮ್ಗೆಲ್ಲ ಗೊತ್ತಿದೆ. 1915 ಸೊ ಜಾನ್ವರಿ 9 ಅವರು ವಾಪಸ್ ಬಂದಿದ್ದು. ಯಾಕೆಂದ್ರೆ ಇವತ್ತು ಕೂಡ NRI ಡೇ ಅಂತ ಕರಿತೀವಿ, ಭಾರತೀಯ ಪ್ರವಾಸಿ ದಿವಸ್ ಅಂತ ಕೂಡ ಆಚರಣೆ ಮಾಡ್ತಾ ಇರೋದು ಇದೇ ಉದ್ದೇಶಕ್ಕಾಗಿ. ಓಕೆ, ಹಂಗಾಗಿ ಭಾರತೀಯ ದಿವಸ್ ಅಂತೇಳಿ ಆಚರಣೆ ಮಾಡೋದು ಕೂಡ ಈ ಗಾಂಧೀಜಿಯವರು ಭಾರತಕ್ಕೆ ವಾಪಸ್ ಬಂದಿದ್ದರ ಪರಿಣಾಮವಾಗಿ ಅದನ್ನ ಆಚರಣೆ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದ್ರೆ, ನೆಕ್ಸ್ಟ್ ಕ್ವಶನ್ಸ್ ನೋಡಿ, ಅದು ಕೂಡ ಇಂಪಾರ್ಟೆಂಟ್ ಇದೆ. ಏನ್ ಹೇಳ್ತಾರೆ ಈ ಪ್ರಶ್ನೆಯಲ್ಲಿ ಅಂತಂತಂದ್ರೆ, ನಮ್ಗೆ ಭಾರತದಲ್ಲಿ ಆಂಗ್ಲ ಶಿಕ್ಷಣ ವರ್ಷವು ಪ್ರಾರಂಭವಾದಂತಹ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಭಾರತದಲ್ಲಿ ಆಂಗ್ಲ ಶಿಕ್ಷಣ ವ್ಯವಸ್ಥೆ ಪ್ರಾರಂಭವಾದ ವರ್ಷ 1835. ನಿಮ್ಗೆಲ್ಲ ಗೊತ್ತಿದೆ. ಆಗ ನಮ್ಮಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು ಇಲ್ಲಿ ಅಧಿಕಾರದಲ್ಲಿದ್ರು ಅಲ್ವಾ. ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು ಅಧಿಕಾರದಲ್ಲಿದ್ರು. ಆ ಸಂದರ್ಭದಲ್ಲೇ ಭಾರತಕ್ಕೆ ಲಾರ್ಡ್ ಮೆಕಾಲೆ ಬಂದದ್ದು. ಸೊ ಮೆಕಾಲೆ ಮಿನಿಟ್ ಎಜುಕೇಶನ್ಸ್ ಇಲ್ಲಿ ಪ್ರೊವೈಡ್ ಆಗುತ್ತೆ. 1833ರಿಂದ 35ರವರೆಗೆ ಅಧ್ಯಯನ ನಡೆಸಿ ಕೊನೆಗೆ ಭಾರತಕ್ಕೆ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ಅಗತ್ಯ ಇದೆ ಅಂತ ಹೇಳಿ ತಿಳಿವರಿಸಿ ಹೇಳದಂತವನು ಲಾರ್ಡ್ ಮೆಕಾಲೆ. ಯಾಕೆಂದ್ರೆ ಅವ್ನು ಹೇಳಿದ ರಿಪೋರ್ಟ್ ಇಷ್ಟೇನೆ, ಶಿಕ್ಷಣ ಅವರಿಗೆ ಆಂಗ್ಲ ಮಾಧ್ಯಮದಲ್ಲೇ ಕೊಟ್ಟರೂ ಕೂಡ